ಒಟ್ಟಾರೆ ಪೊಲೀಸ್ ಎಕ್ಸಾಮ್ದಲ್ಲಿ ಇವತ್ತೇನು ಮಾಡಿದಾನೆ ಅಂತಂದ್ರೆ ಒಂದು 15 ಕ್ವಶನ್ಗಳು ಏನಪ್ಪ ಅಂತಂದ್ರೆ ನಿಮ್ಮ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಅದಾವ. ಆದರೆ ಇವೇನು ಟಫ್ ಕ್ವಶನ್ಗಳೇನಲ್ಲ, ಎವರೇಜ್ ಕ್ವಶನ್ಗಳು ಕೇಳಿದಾನೆ. ಪೂರ್ತಿ ಸರಳ ಅಂತೇಳಿನಲ್ಲ, ಭಾಳ ಟಫ್ ಅಂತೇಳಿನಲ್ಲ, ಎವರೇಜ್ ಕ್ವಶನ್ಗಳು ಇವು. ಆಲ್ರೆಡಿ ಮೋಸ್ಟ್ಲಿ ನಿಮ್ಮ ಕ್ಲಾಸ್ನ ಒಳಗಡೆ ಬಂದದ್ದು ಇದ್ದಿರ್ತಾವೆ. ಆಮೇಲೆ ಇಲ್ಲಿ ಏನು ಮಾಡಿದಾನೆ ಅಂತಂದ್ರೆ ಒಂದು 3 ಏನು ಮಾಡಿದಾನೆ ಅಂತಂದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು. ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ DSLR ಇದೇನಪ್ಪ ಅಂದ್ರೆ ನಿಮ್ಮ ಕ್ಯಾಮ್ರಾಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಕಮ್ಯುನಿಕೇಷನ್ ಕ್ಲಾಸ್ ಅದರೊಳಗಡೆ ಆಲ್ರೆಡಿ ಬಂದಿರ್ತಾವೆ. DSLR ಕ್ಯಾಮ್ರಾ ಬಗ್ಗೆಗಳು ಬಂದಿರ್ತಾವೆ. ಡಿಜಿಟಲ್ ಕ್ಯಾಮ್ರಾ ಬಗ್ಗೆ ಕೇಳಿರ್ತೀರಿ ನೀವು. ಇನ್ಪುಟ್ ಔಟ್ಪುಟ್ ಡಿವೈಸ್ಗಳು ಹೇಳುತ್ತನೆ ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ನೋಡ್ಕೋಬೇಕು ಸ್ವಲ್ಪ. ಎಲ್ಲ ಲಾಂಗ್ ಫಾರ್ಮ್ಗಳು ಇದೇ ಕ್ವಶನ್ ಹಿಂಗೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಒಟ್ಟಾರೆಯಾಗಿ ಏನಪ್ಪ ಅಂತಂದ್ರೆ ಒಂದು 3 ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಹಾಗೂ 15 ಏನಪ್ಪ ಅಂದ್ರೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು. ಒಟ್ಟಾರೆಯಾಗಿ ಏನಪ್ಪ ಅಂತಂದ್ರೆ 18 ಕ್ವಶನ್ಗಳು ಏನು ಮಾಡಿದಾನೆ ಅಂತಂದ್ರೆ ಇವತ್ತಿನ ಪೊಲೀಸ್ ನಡೆದಿರ್ತಕ್ಕಂಥ ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು. ಯಾವಾಗ ಹೆಂಗೆ ಕೇಳ್ತಾನಂತ ಹೇಳೋಕ್ಕಾಗಂಗಿಲ್ಲ ರೀ. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕಂಪ್ಯೂಟರ್ ಯಾವಾಗ ನೀವು ನೆಗ್ಲಿಜಿಬಲ್ ಮಾಡಬೇಡ್ರಿ ಅಂತ ಹೇಳ್ತೀನಿ ನಾನು. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿಪ್ಪ ಓದೋತ್ನಾಗ. ಇವತ್ತು ನೋಡಿರಿ ಯಾರು ಕ್ಲಿಕ್ ಆಗಿರ್ತವೆ ಅವ್ರು ಕ್ಲಿಕ್ ಆಗಿರ್ತದೆ. ಇವತ್ತು ಎಕ್ಸಾಮ್ದಾಗ ಎಲ್ಲರೂ ಬಿಟ್ಟು ಬಂದಿರ್ತಾರೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ. ಅದನ್ನು ಯಾರು ಬರ್ದಿರ್ತಾರೆ ನಿಮ್ದು ಏನಪ್ಪ ಅಂದರೆ ಎಕ್ಸಾಮ್ ಕ್ಲಿಕ್ ಹಾಕುವಂಥದ್ದು. ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ.